And now call upon the lady for the next player. Can I have the ball, please? And the next player's name is Mr. Lakshman Narsimha. ಲಕ್ಕಿ ನಿನ್ನ ಹೆಸರು ಇರಮ್ಮ ಒಂದ್ ನಿಮಿಷ ಬಿಡ್ಡಾಗ್ಬೇಕು. With a base price of 10 lakh. Can I have the biddings, please, from Bangalore Braves and Tumkur Thunders for Mr. Lakshman Narsimha? $11 lakhs for Mr. Lakshman Narsimha from Bangalore Braves. ಏ ಲಕ್ಕಿ ಸೆಲೆಕ್ಟ್ ಆಗ್ಬಿಟ್ಟಿಲ್ಲೋ ತತ್ತಣ್ಣ ನಾನ್ ಸೆಲೆಕ್ಟ್ ಆಗ್ಬಿಟ್ಟೆ ಕಣ. ಅಮ್ಮ ಅಲ್ಲಿ ನೋಡಮ್ಮ ನನ್ನ ಹೆಸರು ಕಣೋ ಗೀತಾ ಸೆಲೆಕ್ಟ್ ಆಗ್ಬಿಟ್ಟೆ. ಏ ಲಕ್ಕಿ ಇರೋ ಎಷ್ಟು ಫಿಟ್ ಮಾಡ್ತಾರೆ ನೋಡೋಣ ಇರು. 12 lakhs for Mr. Lakshman Narsimha from Tumkur Thunders. $20 lakhs for Mr. Lakshman Narsimha from Bangalore Braves. $22 lakhs for the same player from Tumkur Thunders. 24 lakhs for Mr. Lakshman Narsimha from Bangalore Braves. $26 lakhs from Tumkur Thunders. $30 lakhs for Mr. Lakshman Narsimha from Bangalore. $65 lakhs from Bangalore Braves. $70 lakhs from Tumkur Thunders for Mr. Lakshman Narsimha. We are left with two teams, Bangalore Braves and Tumkur Thunders, who have a requirement of a single player each. And we are at 70 lakh bidding for Mr. Lakshman Narsimha from Tumkur Thunders. Any biddings from Bangalore Braves? Any biddings for Mr. Lakshman Narsimha, Bangalore Braves? We are at 70 lakhs for Mr. Lakshman Narsimha from Tumkur Thunders. Mr. Lakshman Narsimha at 70 lakhs from Tumkur Thunders. Any biddings from Bangalore Braves? Suma, what's the balance amount left with us? Please check. 70 lakhs for Mr. Lakshman Narsimha once from Tumkur Thunders. Bangalore Braves. Any biddings for Mr. Lakshman Narsimha? 70 lakhs twice for Mr. Lakshman Narsimha from Tumkur Thunders.
70 lakhs for Mr. Lakshman Narasimha. There we are at 75 lakhs from Bangalore Braves for Mr. Lakshman Narasimha. Any more biddings please for Mr. Lakshman Narasimha from Tumkur Thunders? 75 lakhs for Mr. Lakshman Narasimha from Bangalore Braves. Any more biddings from Tumkur Thunders? Now we have 75 lakhs bidding for Mr. Lakshman Narasimha. 75 lakhs for Mr. Lakshman Narasimha once. 75 lakhs for Mr. Lakshman Narasimha from Bangalore Braves twice. Last and final call. 75 lakhs bidding for Mr. Lakshman Narasimha from Bangalore Braves. At a bid of 75 lakhs, Mr. Lakshman Narasimha has been selected by the team Bangalore Braves. 75 lakhs. ಸೂಪರ್ 75 lakhs ಗೆದ್ಬಿಟ್ಟೆ. ಏನ್ ಬೇಕು ಹೇಳು, ಎಲ್ಲ ಕೊಡ್ಸ್ಬಿಡ್ತೀನಿ. ಏನ್ ಬೇಕು ಹೇಳು, ಎಲ್ಲ ದುಡ್ಡು ನನ್ನ ಅಕೌಂಟ್ಗೆ ಹಾಕ. ಗೀತಾ ಸಿಲೆಕ್ಟ್ ಆಗ್ಬಿಟ್ಟೆ. ದತ್ತಣ್ಣ 75 lakhs. ಸ್ವಲ್ಪ ನಿಲ್ಲಿಸ್ತೀರಾ? ಲಕ್ಕಿ ಅವ್ರು ಸೆಲೆಕ್ಟ್ ಆದ್ರು ಅಂತ ಎಲ್ಲರೂ ಸಂಭ್ರಮಿಸ್ತಿದ್ದೀರಾ, ಆದ್ರೆ ದತ್ತ ಅವ್ರು ಸೆಲೆಕ್ಟ್ ಆಗಿಲ್ಲ. ಅದನ್ನ ಯಾರಾದ್ರೂ ಗಮನಿಸಿದ್ರಾ? ದತ್ತ ಅವ್ರು ಸೆಲೆಕ್ಟ್ ಆಗಿಲ್ಲ ಅಂತ ಯಾರಿಗೂ ಬೇಜಾರಿಲ್ಲ, ಯಾಕಂದ್ರೆ ನನ್ ಗಂಡ ಅಂದ್ರೆ ತಾತ್ಸಾರ. ಅಲ್ವಾ ಚಿಕ್ಕತ್ತೆ? ನಿಮ್ ಮಗ ಸೆಲೆಕ್ಟ್ ಆಗಿದ್ದಾನಲ್ಲ, ಆ ಖುಷಿಯಲ್ಲಿ ನೀವಿದ್ದೀರಾ. ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಬಿಡು. ಹೇಗ್ರಿ ಬಿಡೋಕ್ಕಾಗುತ್ತೆ? ನೀವು ಅವ್ರ ಜೊತೆನೆ ತಾನೇ ಪ್ರಾಕ್ಟೀಸ್ ಮಾಡಿದ್ರಿ. ಅವ್ರು ಆಡಿ ಗೆದ್ದಿರೋ ಮ್ಯಾಚಲ್ಲಿ ನೀವು ಆಡಿ ಗೆದ್ದಿದ್ದೀರಾ. ಆದ್ರೂ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ನನಗ್ ಬೇಜಾರಾಗಲ್ವಾ? ಹೋಗ್ಲಿ, ನಿಮ್ಗಾದ್ರೂ ಅನ್ನಿಸ್ಬೇಕಲ್ವಾ? ಅವ್ರ ಜೊತೆಲೆ ಖುಷಿಲ್ ಕುಣಿತಾ ಇದ್ದೀರಾ. ಏನ್ ಮಾಡಕ್ಕಾಗತ್ತೆ? ಇದಕ್ಕೆಲ್ಲ ಅದೃಷ್ಟ ಬೇಕಲ್ವಾ? ಅದೃಷ್ಟ ಇಲ್ಲ ಅಂತ ಕೂತ್ಕೊಂಡಿರೋದಕ್ಕೆ ನಾವ್ ಹೀಗಿರೋದು. ಜನ ಮಾತಾಡೋದಕ್ಕೂ ನಾವಿರೋದಕ್ಕೂ ಸರಿಯಾಗಿದೆ. ಎಲ್ರ ಮುಂದೆ ಹೇಗ್ರಿ ತಲೆ ಎತ್ಕೊಂಡು ಓಡಾಡೋದು? ಏಯ್, ಸ್ವಲ್ಪ ಸುಮ್ಮನಿರ್ತೀಯಾ? ಅದೇ ನಮ್ ಕೈಲಿ ಇರುತ್ತಾ? ನಾನು ನೀನು ಅಂದ್ಕೊಂಡ್ರೆ ಆಗಲ್ಲ. ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಆಗಿಲ್ಲ ಅಷ್ಟೇ. ಅಮ್ಮ, ವಿಷಯ ಗೊತ್ತಾಯ್ತಾ? ವಿಷಯ ಏನು ಅಂತಾನೆ ಹೇಳ್ದೆ. ಗೊತ್ತಾಯ್ತಾ ಅಂದ್ರೆ ನಾನೇನ್ ಹೇಳಿ? ಲಕ್ಕಿ ಕಬಡ್ಡಿ ಲೀಗ್ ಅಲ್ಲಿ ಬೆಂಗಳೂರು ಟೀಮ್ಗೆ ಸೆಲೆಕ್ಟ್ ಆಗಿದ್ದಾನೆ. ಹೌದೇನೋ? ಎಷ್ಟು ಒಳ್ಳೆ ವಿಷಯ ಹೇಳ್ತಾ ಇದೀಯಾ ರೀ. ಲಕ್ಕಿನ ಹರಾಜಾಗ್ತಿದಾರಾ? ಹರಾಜಲ್ವೇ ಅದು, ಆಕ್ಷನ್. ಆಕ್ಷನ್ ಅಂದ್ರೆ ಈ ಸಿನಿಮಾದಲ್ಲಿ ಹೇಳ್ತಾರಲ್ಲ, ಆಕ್ಷನ್ ಕಟ್ ಅಂತ, ಅದೇನಾ? ಅದಲ್ವೇ, ಇದು ಆಕ್ಷನ್ ಅಂದ್ರೆ ಹರಾಜೆ ರೀ. ನಾನು ಅದೇ ಅಲ್ವಾ ಹೇಳಿದ್ದು.
ಆಟಗಾರನೆಲ್ಲ ಹರಾಜಾಗ್ತಾರೆ. ಅವ್ರನ್ನ ಯಾರು ಹೆಚ್ಚು ದುಡ್ಡು ಕೊಟ್ಟು ಕೊಂಡ್ಕೋತಾರೋ ಅವ್ರು ಟೀಮ್ಗೆ ಆಟ ಆಡ್ತಾರೆ, ಅಷ್ಟೇ ತಾನೇ? ಅದೇ ಬೆಂಗಳೂರು ಟೀಮ್ನವರು ಲಕ್ಕಿನ ಎಲ್ಲರಿಗಿಂತ ಜಾಸ್ತಿ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ದುಡ್ಡಿನ ವಿಷಯ ಎಲ್ಲ ಬಿಟ್ಟಾಕೋ. ಪಾಪ ಅವನು ಟೀಮ್ಗೆ ಸೇರ್ಕೋಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದ, ಎಷ್ಟೆಲ್ಲ ಅಡೆತಡೆಗಳು ಬಂದಿತ್ತು. ಆದ್ರೂ ಅದನ್ನೆಲ್ಲ ಮೀರಿ ಅವನ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾನೆ ಅಂದ್ರೆ ಎಷ್ಟು ಸಂತೋಷದ ವಿಷಯ ಅಲ್ವಾ? ಲಕ್ಕಿ ತುಂಬಾ ಬೇಜಾರಾಗಿದ್ನಂತೆ, ಅವನ ಹೆಸರು ಬರ್ಲೇ ಇಲ್ಲ ಅಂತ. ಕೊನೆ ಬ್ಯಾಗಲ್ಲಿ ಅವನ ಹೆಸರು ಬಂತಂತೆ. ಬ್ಯಾಗಲ್ಲಿ ಏನ್ರಿ ಅವನ ಹೆಸರು ಬರೋದು? ಲಕ್ಕಿನೇ ಹೋಗ್ಬಿಟ್ಟು ನಾನು ಇಂಥ ಟೀಮ್ಗೆ ಆಟ ಆಡ್ತೀನಿ ಅಂತ ಅವ್ರ ಮುಂದೆ ಹೋಗಿ ನಿಂತ್ಕೋಬೋದಾಗಿತ್ತಲ್ವಾ? ಹಾಗೆಲ್ಲ ಆಗಲ್ಲ ಕಣೆ, ಅದಕ್ಕೆ ದೊಡ್ಡ ಪ್ರೊಸೀಜರ್ ಇರುತ್ತೆ. ಒಂದೊಂದ್ ಬ್ಯಾಗಲ್ಲಿ 10 ಜನದ ಹೆಸರು ಹಾಕಿರ್ತಾರೆ, ಒಂದೊಂದೇ ಹೆಸರು ಕೂಗ್ತಾ ಹೋಗ್ತಾರೆ. ಯಾರ ಹೆಸರು ಬರುತ್ತೋ ಅವ್ರನ್ನ ಟೀಮ್ನವರು ದುಡ್ಡು ಕೊಟ್ಟು ಕೊಂಡ್ಕೋತಾರೆ. ಸದ್ಯ ಲಕ್ಕಿನ ಯಾವ್ದೋ ಒಂದು ಟೀಮ್ನವ್ರು ಕೊಂಡ್ಕೊಂಡ್ರಲ್ಲ, ಖುಷಿ ಆಯ್ತು ನನ್ಗೆ. ಸರಿ, ಈಗ ಅದೆಲ್ಲ ಬಿಡು. ಲಕ್ಕಿನ ಬೆಂಗಳೂರು ಟೀಮ್ನವರು ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಗೊತ್ತಾ? ಏನು ಲಕ್ಷ ಗಟ್ಲೆ ಸಿಕ್ಬಿಟ್ಟಿದ್ಯಾ? 1 ಲಕ್ಷ 2 ಲಕ್ಷ ಅಲ್ಲ ಕಣೆ, 75 ಲಕ್ಷ. ಹೌದಾ? 75 ಲಕ್ಷ ಅಂದ್ರೆ 3/4 ಕೋಟಿ. ಮಾತಾಡುದು ಅವ್ರಿಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ಸೆಲೆಕ್ಟ್ ಆದ್ನೋ ಇಲ್ವೋ ಅಷ್ಟೇ ಬೇಕಾಗಿರೋದು. ಕರೆಕ್ಟ್ ದತ್ತ. ನಾನು ಗೆದ್ದಿರೋದನ್ನ ನೋಡಿ ನೀನು ಸಂತೋಷ ಪಡ್ತಾ ಇದ್ದಿದ್ದೆ, ನೀನು ಸೋತಿರೋದನ್ನ ನೋಡಿ ನಾನು ಬೇಜಾರು ಮಾಡ್ಕೊಂಡು ಸೋತಿದ್ದೆ. ನನ್ನ ಗೆಲುವಲ್ಲಿ ಸೋಲಿದೆ, ನಿನ್ನ ಸೋಲಲ್ಲಿ ಗೆಲುವಿದೆ. ಲಕ್ಕಿ, ನೀನು ಅಲ್ಲಿ ಗೆದ್ದೆ ಇಲ್ಲಿ ಸೋತೆ, ನಾನು ಅಲ್ಲಿ ಸೋತೆ ಇಲ್ಲಿ ಗೆದ್ದೆ. ಸಂಬಂಧಗಳು ಮುಖ್ಯ ಕಣೋ. ನಾನು ನಿನ್ನನ್ನು ಗೆದ್ದನಲ್ಲ, ಅಷ್ಟು ಸಾಕು ಬಿಡು. ಅದಕ್ಕೆ ದತ್ತನ ಎಲ್ಲರೂ ನಿನ್ನ ತುಂಬ ಒಳ್ಳೆಯವನು ಅಂತ ಅನ್ನೋದು. ಒಬ್ಬ ಒಳ್ಳೆ ಆಟಗಾರ ಅನ್ನಿಸ್ಕೊಳ್ಳೋದಕ್ಕಿಂತ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋದು ಗ್ರೇಟ್. ನೋಡು ಲಕ್ಕಿ, ನೀನು ಆಟದಲ್ಲೂ ಗೆಲ್ಲಬೇಕು, ಸಂಬಂಧದಲ್ಲೂ ಗೆಲ್ಲಬೇಕು. ನಿನ್ನನ್ನು ಯಾರೋ ಕೆಟ್ಟವನು ಅಂತ ಹೇಳ್ತಾ ಇರೋದು? ತುಂಬ ಸಣ್ಣತನ ತೋರಿಸಿದ್ದೀನಿ, ಕುಡಿತಾ ಇದ್ದೆ, ಹೆಂಡತಿ ಕಾಟ ಕೊಡ್ತಾ ಇದ್ದೆ. ಅಷ್ಟೇ ಯಾಕೆ, ಅವಳನ್ನ ಮನೆಯಿಂದ ಆಚೆ ಕೂಡ ಹಾಕಿದ್ದೀನಿ, ಅಪ್ಪ ಅಮ್ಮಗೂ ಹರ್ಟ್ ಮಾಡಿದ್ದೀನಿ. ಆದರೆ ನೀನು ತುಂಬ ಒಳ್ಳೆಯವನು. ಅಪ್ಪ ಅಮ್ಮ ಹಾಕಿದ ಗೆರೆ ದಾಟ್ತಾ ಇರಲಿಲ್ಲ. ಹೌದು, ಎಲ್ಲ ಮಾಡೋದಕ್ಕೆ ಅನ್ಸುತ್ತೆ ನಾನು ಸೆಲೆಕ್ಟ್ ಆಗಿಲ್ಲ. ಅಲ್ಲ ರೀ, 15 ದಿನ 1 ತಿಂಗಳು ಆಟ ಆಡೋದಿಕ್ಕೆ 10 ಲಕ್ಷ ಕೊಟ್ಬಿಡ್ತಾರ ಅವರು? ಬರೀ 15 ದಿನ ತಿಂಗಳ ಆಡಿದ್ದಕ್ಕೆ ಅಷ್ಟೊಂದು ದುಡ್ಡು ಕೊಡ್ತಾರಂತ ಹೇಳ್ಬೇಡ. ಅದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ಬೇಕು, ಎಷ್ಟು ಚೆನ್ನಾಗಿ ಆಡ್ಬೇಕು. ಇದೇನ್ ಕಡಿಮೆ ಸಾಧನೆನಾ? ಅಯ್ಯೋ, ಅದೆಲ್ಲ ಇವಳಿಗೆ ಏನೋ ಗೊತ್ತಾಗುತ್ತೆ. ಫೋನನ್ ಮುಂದೆ ಕಿಂಡ್ರಿ ಬಾರಿಸ್ದಂಗೆ. ಅಷ್ಟೆಲ್ಲ ಅರ್ಥ ಆಗೋಗಿದ್ರೆ ಯಾಕೆ ಹೀಗಿರ್ತಿದ್ಲು? ಹೌದತ್ತೆ, ನನಗೇನು ಗೊತ್ತಾಗಲ್ಲಪ್ಪ, ನಿಮ್ಗೂ ಗೊತ್ತಾಗಲ್ವಾ? ನಮ್ಮ ಮಾವನವರು ಎಂತ ದೊಡ್ಡ ಕಬಡ್ಡಿ ಆಟಗಾರರು, ಅವ್ರ ಮಕ್ಕಳಾಗೆ ಇವ್ರ ಕಬಡ್ಡಿನ ಬರಲ್ಲ. ಅಲ್ಲ ಅತ್ತೆ, ನಿಮ್ಗಾದ್ರೂ ಅನ್ಸಿರ್ಬೇಕಾಗಿತ್ತಲ್ವಾ, ಇವ್ರಿಗಾಗ್ಲಿ ಸುಬ್ಬಂಗಾಗ್ಲಿ ಕಬಡ್ಡಿ ಆಟ ಹೇಳ್ಕೊಡ್ಬೇಕಾಗಿತ್ತು ಅಂತ. ಅವ್ನು ನೋಡಿದ್ರೆ ಆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದಾನೆ, ಇವರು ಮಾಡ್ತಿರೋ ಕೆಲಸನ ಬಿಟ್ಟು ಮಂಡಿ ವ್ಯಾಪಾರಕ್ಕೆ ಅಂತ ಹೋಗ್ತಿದ್ದಾರೆ. ಇವರು ಕಬಡ್ಡಿ ಆಟ ಕಲ್ತ್ಕೊಂಡಿದ್ರೆ ಲಕ್ಷ ಲಕ್ಷ ಸಂಪಾದನೆ ಆಗ್ತಿತ್ತು. ಆದರೂ ಗೆದ್ದಿದ್ದು ನೀನೇ ದತ್ತನ. ನಿನ್ನಷ್ಟು ಸಿನ್ಸಿಯರ್ ಆಗಿ ನಾನು ಪ್ರಾಕ್ಟೀಸ್ ಮಾಡಲ್ಲ, ಆದರೂ ನೀನು ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ಲಕ್ಕಿ, ಆಡೋದ್ರ ಜೊತೆ ಲಕ್ಕು ಇರಬೇಕು. ನೋಡು, ನಿನ್ನ ಹೆಸರೇ ಲಕ್ಕಿದೆ, ಅದಕ್ಕೆ ನೀನು ಸೆಲೆಕ್ಟ್ ಆಗಿದೆಯಾ? ನೋಡೋ, ನಾನು ಸೋತೆ ಅಂತ ನನಗೆ ಬೇಜಾರಿಲ್ಲ, ನೀನು ಗೆದ್ದಿಯಲ್ಲ ಅಷ್ಟು ಸಾಕು ನನಗೆ. ಎಷ್ಟು ದೊಡ್ಡ ಮನಸ್ಸು ದತ್ತನ ನಿಂದು. ಬಹುಶಃ ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರೆ ಈ ಥರ ಯೋಚನೆ ಮಾಡ್ತಾ ಇರಲಿಲ್ಲ.
ಹಾಗಂತ ನಾನೇನು ಸುಮ್ಮನೆ ಕೂರಲ್ಲಪ್ಪ. ನೆಕ್ಸ್ಟ್ ಇಯರ್ ಮತ್ತೆ ಸೆಲೆಕ್ಷನ್ ಇರುತ್ತೆ. ಈ ವರ್ಷ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಸೆಲೆಕ್ಟ್ ಆಗೇ ಆಗ್ತೀನಿ. ಅವಾಗ್ಲೂ ಆಗ್ಲಿಲ್ವಾ, ಆದ್ರೂ ನೆಕ್ಸ್ಟ್ ಇಯರ್ ಇರುತ್ತಲ್ಲ, ಅವಾಗ ಟ್ರೈ ಮಾಡಿದ್ರಾಯ್ತು, ಅಷ್ಟೇ ಕಣ. ಅದಕ್ಕೆ ಹೇಳೋದು, ಈ ಸಕ್ಸಸ್ಗಿಂತ ಸಕ್ಸಸ್ ಟು ಜರ್ನಿ ಇರುತ್ತಲ್ವ, ಅದು ತುಂಬ ಇಂಟ್ರೆಸ್ಟಿಂಗ್. ಆಪ್ಷನ್ ಲಿಸ್ಟಲ್ಲಿ ನಿನ್ನ ಹೆಸರು ಫಸ್ಟ್ ಇದ್ದಿದ್ರೆ ನೀನು ಸೆಲೆಕ್ಟ್ ಆಗ್ತಾ ಇದ್ದೆ. ಬಟ್ ಕೊನೆಯದಾಗಿ ಬಂತಲ್ವಾ, ಅದಕ್ಕೆ ಸೆಲೆಕ್ಟ್ ಆಗಿಲ್ಲ ಅನ್ಸುತ್ತೆ. ನೋಡಲಕ್ಕೆ ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗಕ್ಕಾಗಲ್ಲ, ಎಲ್ಲರೂ ಅಬ್ದುಲ್ ಕಲಾಂ ಅವರು ಆಗಕ್ಕಾಗಲ್ಲ. ಅವ್ರವ್ರ ಯೋಗ್ಯತೆ ಏನಿರುತ್ತೋ ಅದರಲ್ಲೇ ಖುಷಿ ಪಡ್ಕೊಂಡು ಇರ್ಬೇಕು ಕಣ. ನಮಗೆ ಸಚಿನ್ ಆಗಕ್ಕಾಗದೇ ಇದ್ರು ಸಚಿನ್ ಅಂತವ್ರನ್ನ ಸೃಷ್ಟಿ ಮಾಡ್ಬೋದು. 100 ಸೆಂಚುರಿ ಹೊಡೆದು ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿರೋ ಸಚಿನ್ ಮಾತ್ರ ಕಾಣಿಸ್ತಾರೆ. ಆದರೆ ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡಿರೋರು ಅವರನ್ನ ಎಷ್ಟು ಜನರಿಗೆ ಗೊತ್ತು? ಸಚಿನ್ ಅವ್ರ ಎಫರ್ಟ್ ಜೊತೆಗೆ ಅವ್ರ ಅಣ್ಣನ ಸಪೋರ್ಟ್ ಕೂಡ ತುಂಬಾನೇ ಇದೆ. ಇಷ್ಟು ದಿನ ನೀನು ನನ್ನ ಜೊತೆಲಿದ್ದೆ, ಮುಂದೇನೂ ನನ್ನ ಜೊತೆಲೇ ಇರ್ಬೇಕು. ಆಸ್ ಅ ಬ್ರದರ್, ಆಸ್ ಅ ಮೆಂಟರ್, ಆಸ್ ಅ ಪರ್ಸನಲ್ ಟ್ರೈನರ್, ಎಲ್ಲನೂ ನೀನೇ ಆಗಿರ್ಬೇಕು. ನೀ ನನ್ನ ಜೊತೆಲಿ ಇರ್ಬೇಕು ದತ್ತನ. ಆಯ್ತು ಬಿಡೋಲಕ್ಕಿ, ಅದ್ ಬಿಟ್ಟು ನಂಗೆ ಬೇರೆ ಏನೋ ಕೆಲಸ ಇರುತ್ತೆ. ಅದು ಅಲ್ಲದೆ ಇನ್ಮೇಲೆ ನಿಂಗೆ ಒಳ್ಳೊಳ್ಳೆ ಆಡ್ಗಳು ಬರ್ತಾ ಇರುತ್ತೆ, ಮ್ಯಾಚ್ಗಳು ಇರುತ್ತೆ. ನೋಡ, ಇನ್ಮೇಲೆ ನಿನ್ ಡೇಟ್ಸ್ ಎಲ್ಲ ನಾನೇ ನೋಡ್ಕೋತೀನಿ, ನಿನ್ ಮ್ಯಾನೇಜರ್ ತರ ಇದ್ಬಿಡ್ತೀನಿ. ಹೌದು, ಕಲಿಸ್ಬೋದಿತ್ತು. ಏನ್ ಮಾಡೋದು, ಸೀನಂಗೆ ಕಬಡ್ಡಿ ಆಟದಲ್ಲಿ ಇಷ್ಟನೇ ಇರಲಿಲ್ಲ. ಸುಬ್ಬಂಗೆ ಇಷ್ಟ ಏನೋ ಇತ್ತು, ಆದ್ರೆ ಅಷ್ಟೊತ್ತಿಗೆ ಕಬಡ್ಡಿ ಕಲಿಸೋಷ್ಟು ಶಕ್ತಿ ನಮ್ಗಿರ್ಲಿಲ್ಲ ಕಣೆ. ಆಯ್ತು ಬಿಡು, ಇಬ್ರು ಮಕ್ಳು ಕಲೀಲ್ಲ, ಆದ್ರೆ ಏನಾಯ್ತು, ನಮ್ಮ ಅಳಿಯ ಕಲ್ತಿದಾನಲ್ಲ, ಅವನು ಎಷ್ಟು ಒಳ್ಳೆ ಹೆಸರು ಮಾಡ್ತಾ ಇದ್ದಾನೆ, ಅತ್ತಾನೆ ಮುಖ್ಯ. ಆದ್ರೆ ಏನ್ ಪ್ರಯೋಜನ ಬಂತು? ತಿಂಗಳು ಪೂರ್ತಿ ಇವರು ದುಡಿತಾರೆ, 50 ರೂಪಾಯಿ 100 ರೂಪಾಯಿ ಉಳ್ಸಕ್ ಆಗ್ತಿಲ್ಲ ತಿಂಗಳಿಗೆ. ನಾನ್ ಅದಕ್ಕೆ ಡಿಸೈಡ್ ಮಾಡಿದೀನಿ, ನಾಳೆ ಹೋಗಿ ನನ್ ಮಗನ ಬೋರ್ಡಿಂಗ್ ಸ್ಕೂಲಿಂದ ವಾಪಸ್ ಕರ್ಕೊಂಡ್ ಬರ್ತಾ ಇದೀನಿ. ಅವನ್ಗೆ ಕಬಡ್ಡಿ ಆಟಕ್ಕೆ ಸೇರಿಸ್ತಾ ಇದೀನಿ ಅಷ್ಟೇ. ಏಯ್, ನೀನ್ ಅನ್ಕೊಂಡ್ಬಿಟ್ರೆ ಆಯ್ತಾ? ಅವನ್ಗೂ ಇಂಟ್ರೆಸ್ಟ್ ಇರ್ಬೇಕಲ್ವಾ? ಅಯ್ಯೋ, ದುಡ್ಡು ಬರುತ್ತೆ ಅಂದ್ರೆ ಯಾಕ್ರಿ ಇಂಟ್ರೆಸ್ಟ್ ಬರಲ್ಲ? ಅವ್ನು ಓದ್ದೆ ಹೋದ್ರು ಪರವಾಗಿಲ್ಲ, ಕಬಡ್ಡಿ ಪ್ಲೇಯರ್ ಆಗ್ಲೇಬೇಕು. ಅವನು ಲಕ್ಷ ಲಕ್ಷ ಸಂಪಾದನೆ ಮಾಡ್ಲೇಬೇಕು ಅಷ್ಟೇ. ಹಾಗೆಲ್ಲ ಮಾಡ್ಬಾರ್ದು ಕಣೆ ಮಂಗ್ಲ. ಅವನ ಆಸೆ ಬಿಟ್ಬಿಡು, ಅವನಿಗೆ ಯಾವ್ದು ಇಷ್ಟ ಇದೆಯೋ ಅದನ್ನ ಆಯ್ಕೆ ಮಾಡ್ಕೊತಾನೆ. ನೋಡೆ, ಕ್ರೀಡೆ ಆಗ್ಲಿ ಕಲೆ ಆಗ್ಲಿ ದುಡ್ಡು ಅಂತ ಬೆನ್ ಹತ್ ಹೋದ್ರೆ ಎರಡೂ ನಮ್ ಕೈ ಹಿಡಿಯಲ್ಲ, ತಿಳ್ಕೊ. ಅಯ್ಯೋ, ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತೀನಲ್ಲ. ನೋಡು, ನೀನು ಗೀತಂಗೊಂದು ಫೋನ್ ಮಾಡು, ತುಂಬಾ ದಿವಸ ಆಯ್ತು ಅವಳ ಹತ್ರ ಮಾತಾಡಿ. ಈ ಸಂತೋಷದ ವಿಷಯ ಅವಳ ಜೊತೆ ಮಾತಾಡ್ಬೇಕು. ಸರಿಮ್ಮ, ಫೋನ್ ಒಳಗಿಟ್ಟಿದ್ದೀನಿ. ಅತ್ರೆ ಏನ್ ಪ್ರಯೋಜನ ಪಿಂಕಿ, ಸಮಾಧಾನ ಮಾಡ್ಕೊ. ನನ್ಗಿದ್ಬಿಟ್ರೆ ಬೇರೆ ನೇನ್ ದಾರಿ ಇದು ಚಿಕ್ಕತ್ತೆ. ನನ್ನ ಹಣೆ ಬರನೇ ಎಷ್ಟು ಚಿಕ್ಕತ್ತೆ. ಏನು ಕೈ ಹಾಕಿದ್ರು ಸೋಲು ಸೋಲು ಸೋಲು. ಸಾಕಾಗಿ ಹೋಗಿದೆ. ಹಾಗಂತ ಈ ಕಣ್ಣೀರ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತಾ? ನಾವೇನ್ ಪಾಪ ಮಾಡಿದ್ದೀವಿ ಹೇಳಿ? ಒಂದ್ ಸಣ್ಣ ಸಣ್ಣ ಆಸೆನ ಪಡೋ ಹಾಗಿಲ್ಲ. ನಮ್ಮಲ್ಲಿ ಸ್ವಲ್ಪನೂ ಕರುಣೆನೇ ಇಲ್ವಲ್ಲ ಚಿಕ್ಕತ್ತೆ. ದೇವ್ರನ್ನ ಯಾಕೆ ಬೈತೀಯ ಪಿಂಕಿ? ಇನ್ಮೇಲೆ ನಿನ್ ನಂಬಿಕೆ ಧೈರ್ಯ ಜಾಸ್ತಿ ಆಗ್ಬೇಕು, ಆಗ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ನನ್ಗೆ ಯಾವ ನಂಬಿಕೆನೂ ಇಲ್ಲ ಚಿಕ್ಕತ್ತೆ. ನನ್ನ ಅದೃಷ್ಟ ಹಾಳಾಗಿ ಹೋಗ್ಲಿ, ಅವ್ರ ಅದೃಷ್ಟನ ಸರಿ ಇಲ್ಲ. ಇಬ್ರು ಅದೃಷ್ಟ ಇಲ್ದಿರೋವ್ರೆ ಕಂಠ ಹಾಕೊಂಡಿದೀವಿ. ರೀ, ನಿಮ್ ಫೋನು ಮಂಡಿಲೇ ಬಿಟ್ಟು ಬಂದಿರ್ಬೇಕು ಅನ್ಸುತ್ತೆ, ಹೋಗಿ ಹುಡ್ಕಿ. ಅತ್ತೆ ತಗೊಳ್ಳಿ ಸುಬ್ಬನ್ ಫೋನ್, ಮಾತಾಡಿ. ಸುಬ್ಬಂದ ಸೀನಂದ ಒಟ್ಟಲ್ ಫೋನೇ ತಾನೆ, ಕೊಡು. ಸುಬಾ, ನೀನ್ ಅವಾಗ್ಲೇ ಫೋನ್ ಮಾಡಿ ತುಂಬಾ ಒಳ್ಳೇದಾಯ್ತು ಗೊತ್ತಾ. ಲಕ್ಕಿಯವರು ಬೇಜಾರಲ್ಲಿ ಕೂತಿದ್ರು, ನೀನ್ ಫೋನ್ ಮಾಡಿ ಹೇಳದ್ಮೇಲೆನೆ ನಾ ಹೋಗಿ ಟಿವಿ ನೋಡಿದ್ದು. ಗೀತಾ, ನಾನು ಕಣೆ ನಿಮ್ಮಮ್ಮ. ನೀನಾ? ನಾನ್ ಸುಬ್ಬಾ ಹತ್ಕೊಂಡು ವಟ್ವಟ ಅಂತಿದ್ದೆ. ಹೇಗಿದ್ಯಾ ನೀನು? ಹೂನಮ್ಮ, ನಾ ಚೆನ್ನಾಗಿದ್ದೀನಿ. ವಿಷಯ ಕೇಳಿ ತುಂಬಾ ಸಂತೋಷ ಆಯ್ತು ಗೀತಾ. ಲಕ್ಕಿಗೀಗ
ತುಂಬಾ ಖುಷಿ ಆಗಿರ್ಬೇಕಲ್ವಾ ಟೀಮಿಗೆ ಸೆಲೆಕ್ಟ್ ಆದೆ ಅಂತ. ಹೌದಮ್ಮ, ಪಾಪ ತುಂಬಾ ಅಪ್ಸೆಟ್ ಆಗೋಗಿದ್ರು. ಆದ್ರೆ ಬೆಂಗಳೂರು ಟೀಮ್ನವರೇ ತಗೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಇನ್ನೂ ಖುಷಿ ಆಗೋದ್ರು. ನನ್ನ ಆಶೀರ್ವಾದ ಯಾವಾಗ್ಲೂ ಅವನಿಗಿರುತ್ತೆ ಅಂತ ನನ್ ಪರವಾಗಿ ಹೇಳು. ಅವನ್ ಚೆನ್ನಾಗ್ ಆಡ್ಲಿ. ಹೇಳ್ತೀನಮ್ಮ, ಅವರೇ ನಿನಗೆ ಫೋನ್ ಮಾಡ್ಬೇಕು ಅಂತಿದ್ರು. ಫೋನ್ ಮಾಡಿ ಮಾತಾಡ್ತಾರೆ ಇನ್ನೇನು. ಹೌದಾ? ಅತ್ತೆ ನಾನ್ ಮಾತಾಡ್ಬೇಕು ಕೊಡಿ. ತಗೋ. ಏನೇ ಗುಂಡಮ್ಮ, ಲಕ್ಕೆ ಚೇಂಜ್ ಆಗ್ಬಿಟ್ಟಿದೆ. 75 ಲಕ್ಷಕ್ಕೆ ಹರಾಜಾದಂತಲ್ಲ ಲಕ್ಕಿ. ಏನತ್ಗೆ ಹಾಗಂತೀರಾ? ಹೂ ಕಣೆ ಗುಂಡಮ್ಮ, ಯಾರು ತುಂಬಾ ದುಡ್ಡು ಕೊಡ್ತಾರೋ ಅವ್ರ ಟೀಮ್ಗೆ ತಾನೇ ಆಟ ಆಡೋದು. ಅದ್ ಸರಿ, ಲಕ್ಕಿಗೆ ಕ್ಯಾಶ್ ಕೊಡ್ತಾರಂತೋ ಅಥವಾ ಚೆಕ್ ಕೊಡ್ತಾರಂತೋ ಅಷ್ಟೊಂದು ದುಡ್ಡನ್ನ? ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ಗೆ. ಅದೆಲ್ಲ ತಿಳ್ಕೋಬೇಕು ಕಣೆ. ಬರೋ ದುಡ್ಡನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಮೊದ್ಲು ಪ್ಲಾನ್ ಮಾಡ್ಬೇಕು. ದುಡ್ಡನ್ನ ಜೋಪಾನ ಮಾಡ್ಬೇಕು ಕಣೆ. ದುಡ್ಡಿಲ್ಲ ಅಂದಾಗ ಬಾಬೆ ಬಡ್ಕೋಬೇಕಾಗತ್ತೆ. ಆಯ್ತು ಅತ್ಗೆ, ಆತರ ಏನಾದ್ರೂ ಎಕ್ಸ್ಪರ್ಟ್ ಅಡ್ವೈಸ್ ಬೇಕಾದ್ರೆ ನಿಮ್ಮ ಹತ್ರನೇ ಕೇಳ್ತೀನಿ. ನೀನ್ ಸಲಹೆ ಕೇಳೋ ತನಕ ನಾನು ಸುಮ್ನೆ ಇರ್ತೀನಾ? ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನೋಡು, ಮೊದ್ಲು ಒಂದ್ ಮನೆ ತಗೋ. ಅದೇ ಕಣೆ, ಡಬಲ್ ಮನೆ ಬರುತ್ತಲ್ಲ, ಮನೆ ಒಳಗಡೆ ಮಾಡಿ ಮೆಟ್ಲು ಅಂತ ಮನೆ ತಗೋ. ಆಮೇಲೆ ದೊಡ್ಡ ಕಾರ್ ತಗೋ. ಜುಮ್ ಅಂತ ಓಡಾಡ್ಕೊಂಡು ಆರಾಮಾಗಿರು. ಇನ್ನೂ ದುಡ್ಡು ಉಳಿತು ಅಂದ್ರೆ ಒಡವೆ ತಗೊಳೆ. ಕಷ್ಟಕ್ಕೆ ನಮ್ಗೆ ಅದೇ ಅಲ್ವಾ ಆಗೋದು. ನಿಂಗ್ ಡಿಸೈನ್ ಬೇಕು ಅಂದ್ರೆ ಕೇಳು, ನನ್ ಮೊಬೈಲಲ್ಲಿ ಕಳಿಸ್ಕೊಡ್ತೀನಿ.